ನೀವು ರಾತ್ರಿನೇ ಹೊರಟು ಬಂದಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನಾವು ಒಂದೊಂದು ದಿನವೂ ಅಪಾಯನ ನಿರೀಕ್ಷೆ ಮಾಡ್ತಾ ಇರಬೇಕಾಗಿತ್ತು. ಇದರಲ್ಲಿ ಅಪಾಯ ಏನು ಬಂತು ಸುಧಾಕರ್? ರಘು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದು ಸುಳ್ಳು ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಅಲ್ಲದೆ ರಘುನೇ ಮಗುಗೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಿದ್ದಾನೆ ಅಂತ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ, ಪುರಾವೆನೂ ಇಲ್ವಲ್ಲ. ಅಗ್ರಿಮೆಂಟ್ ಕಾಪಿಗೋಸ್ಕರ ರಘು ನಮ್ಮ ಆಫೀಸ್ಗೆ ಕಳ್ಳನ ಥರ ನುಗ್ಗಿದ್ದಾನೆ. ಅದಕ್ಕೋಸ್ಕರ ಅವನು ಅದೆಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಸಿಗಲಿಲ್ವಾ? ಸಾಧ್ಯನೇ ಇಲ್ಲ. ಅವತ್ತಿಂದ ನಾನು ಅದನ್ನ ನಮ್ಮನ್ನಲೇ ಇಟ್ಕೊಂಡಿದ್ದೀನಿ. ರಘು ಇನ್ನೂ ಒಂದು ಗಲೀಜು ಕೆಲಸ ಮಾಡಿದ್ದಾನೆ. ನನ್ನ ಹೆಂಡ್ತಿಗೆ ಫೋನ್ ಮಾಡಿ ನನಗೆ ಅವನ ರೆಸಾರ್ಟ್ ಹುಡುಗಿರ ಜೊತೆ ಏನೋ ಸಂಬಂಧ ಇತ್ತು ಅಂತ ಹೇಳಿದ್ದಾನೆ. ಮನೇಲಿ ಅದೇ ಒಂದು ದೊಡ್ಡ ರಂಪಾಟ. ಹೇಳಿ ಬಿಡಿ, ಅವೆಲ್ಲ ಸುಳ್ಳು ಅಂತ ನೀವು ಹೇಳಿ. ಅದೆಲ್ಲ ನನ್ನ ಹೆಂಡತಿ ನಂಬಲ್ಲ ವಿದ್ಯಾಧರ್. ಇದೆಲ್ಲ ಇರ್ಬೋದು ನನಗೆ ಗುಮಾನಿ ಅವಳ ತಲೆಯಲ್ಲಿದೆ. ಮೊದಲು ರಘು ಜೊತೆ ಸೇರ್ಬೇಡ ಅಂತಲೂ ಹೇಳ್ತಾ ಇದ್ಲು. ಸುಧಾಕರ್, ಇವೆಲ್ಲ ನಿಮ್ಮ ಪರ್ಸ್ನಲ್ ವಿಚಾರ ಆಯಿತು, ಇದಕ್ಕೂ ನಮಗೂ ಏನು ಸಂಬಂಧ ಇದೆ? ಸಂಬಂಧ ಇರೋದ್ರಿಂದ ತಾನೇ ನಾನು ನಿಮಗೆ ಅಲ್ಲಿಂದ ಕರೆಸಿದ್ದು. ವಿದ್ಯಾಧರ್, ಆ ಅಗ್ರಿಮೆಂಟ್ ಕಾಪಿಗೂ ನನಗೂ ಏನೂ ಸಂಬಂಧ ಇರಲಿಲ್ಲ. ಆದರೂ ಅದು ನನ್ನ ಹತ್ರನೇ ಇಟ್ಕೊಂಡೆ. ಯಾಕೆ ಹೇಳಿ? ಏಕೆಂದರೆ ರಘುಗೆ ಕೈ ಕೊಡೋ ಬುದ್ಧಿ ಜಾಸ್ತಿ. ಅಲ್ಲ ಸ್ವಾಮಿ, ದೇವಕಿ ಅಂತ ಮುಗ್ಧರನ್ನ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ? ಅಗ್ರಿಮೆಂಟ್ ಮಾಡಿಸಿದ್ದು ನೀವೇ ತಾನೇ? ಹೌದು, ನಾನೇ. ವಿದ್ಯಾಧರ್, ಮನುಷ್ಯನಿಗೆ ಅನಿವಾರ್ಯತೆ ಅಸಹಾಯಕತೆ ಇದೆಯಲ್ಲ, ಅದು ಏನು ಬೇಕಾದ್ರೂ ಮಾಡಿಸುತ್ತೆ. ಅದನ್ನು ನಾವು ಬಳಸ್ಕೋಬಾರ್ದು. ಇವರು ನಿಮ್ಮ ತಂಗಿನ ಬಳಸ್ಕೊಂಡ್ರು. ಹಾಂ, ಬದುಕನ್ನೇ ಹಾಳು ಮಾಡಿಬಿಟ್ರು. ಹೆಣ್ಣು ಮಕ್ಕಳು ಸಿಗ್ತಾರಂತ ಬಿಟ್ಟಿಯಾಗಿ ಬಳಸ್ಕೊಳ್ಳೋದು ತಪ್ಪು. ಈಗ ನಾವು ಏನು ಮಾಡ್ಬೋದು ಹೇಳಿ? ಏನು ಬೇಕಾದ್ರೂ ಮಾಡ್ಬೋದು. ಅವನ ತಾಯಿ ಇರೋ ಮನೆ ನನಗೆ ಗೊತ್ತು. ನಾವು ಅವ್ರ ಹತ್ರ ಹೋಗೋಣ. ಇವನು ನಿಮ್ಮ ತಂಗಿಗೆ ಮಾಡಿದ ಅನ್ಯಾಯನ ಹೇಳೋಣ. ರಘು ನಮ್ಮ ಆಫೀಸ್ಗೆ ರೌಡಿಗಳ ಜೊತೆ ನುಗ್ಗಿದ್ದಾನೆ ಅಂದರೆ ನಾಳೆ ನಿಮ್ಮ ತಂಗಿ ಮೇಲೆ ಅಟ್ಯಾಕ್ ಮಾಡಿಸಲ್ಲ ಅಂತ ಏನು ಗ್ಯಾರಂಟಿ? ಅವನ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಖಂಡಿತ ಅವನು ದೇವಕಿ ಮೇಲೆ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ. ನಾವೇನು ಸುಮ್ಮನೆ ಕೂತಿಲ್ಲ ಸುಧಾಕರ್. ಏನು ಮಾಡಿದ್ರೆ ಹೇಳಿ? ಅವನ ಕಂಪ್ಲೇಂಟ್ಗೆ ಉತ್ತರ ಕೊಟ್ಕೊಂಡು ಕೂತಿದ್ರೆ ಅಷ್ಟೇ. ಅವನು ಕೊಡೋ ಏಟ್ನ ತಡೆಯೋದಷ್ಟೇ ಅಲ್ಲ ವಿದ್ಯಾಧರ್, ವಾಪಸ್ ಕೊಡಬೇಕು. ದೇವಕಿ ನಿಮ್ಮ ತಂಗಿ, ಆ ಕೆಲಸ ನೀವೇ ಮಾಡಬೇಕು. ಜೊತೆಗೆ ನಾನು ಇದ್ದೇ ಇರ್ತೀನಿ. ಅಗ್ರಿಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ತಾನೇ ಅವತ್ತು ನೀವು ಹೇಳಿದ್ದು? ಹೇಳು ರಘು. ಸುನೀತಾ, ಒಂದು ನಿಮಿಷ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನೇನು ಹೇಳ್ಬೇಕಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಂಡತಿ ಭಾರಿ ಸ್ನೇಹ ನಡೆಸಿ ಫೋನ್ ಮಾಡಿ ಮಂಗಳಾರತಿ ಮಾಡಿಸ್ಕೊಂಡು
ಅದನ್ನು ಪ್ಯಾಚಪ್ ಮಾಡೋಕ್ಕೆ ಹೇಯ್ ಶಟ್ ಅಪ್. ನನ್ನ ಹೆಂಡತಿ ಫೋನ್ ಮಾಡಿದ್ದು ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಲಿ ಅಂತ ಅಷ್ಟೇ. ಅದು ಅವಳ ಒಳ್ಳೆತನ. ಅದನ್ನೇ ದೇವಕ್ಕೆ ವೀಕ್ನೆಸ್ ಅಂತ ತಿಳ್ಕೊಂಡ್ರು ಅಂತ ಕಾಣುತ್ತೆ. ಆ ರೀತಿ ನಿಮಗೆಲ್ಲ ಶರಣಾಗೋ ಸ್ಥಿತಿ ನಮಗೆ ಇನ್ನೂ ಬಂದಿಲ್ಲ. ಅದನ್ನ ನೀನು ಮತ್ತೆ ನಿನ್ನ ಫ್ರೆಂಡ್ ದೇವಕ್ಕೆ ಮೊದಲು ತಿಳ್ಕೊಳ್ಳಿ. ಓಹೋ, ಹಾಗಾದ್ರೆ ನಾನು ಇನ್ನೂ ಪೂರ್ತಿ ಮಾತಾಡಿಲ್ಲ. ನನ್ನ ಮಾತು ಮುಗಿಯೋವರೆಗೂ ಕೇಳಿಸ್ಕೋ, ಸಭ್ಯತೆಯನ್ನು ಕಲಿತ್ಕೋ. ನೀನ್ ಆಡಿದ್ದೆ ಆಟ ಅಲ್ಲ. ಹೇಳು. ಇಷ್ಟು ದಿನದವರೆಗೆ ನೀವೆಲ್ಲ ಸೇರಿ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರಿ. ನಾನು ಕೂಡ ನಿಮ್ಮ ಮಾತಿಗೆ ಒಪ್ಪಿ ಸುಮ್ಮನಾದೆ. ಯಾವ ರೀತಿಯಲ್ಲೂ ನಿಮಗೆ ಕೆಡುಕು ಮಾಡೋ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಆದ್ರೆ ನೀವು ನನ್ನ ತಾಳ್ಮೆಯನ್ನು ಅಪಾರ್ಥ ಮಾಡ್ಕೊಂಡ್ರಿ, ನನ್ನ ಸಹನೆನ ದೌರ್ಬಲ್ಯ ಅಂದ್ಕೊಂಡ್ರಿ. ನನ್ನ ಒಳ್ಳೆತನಕ್ಕೆ ಸವಾಲು ಹಾಕಿದ್ರಿ. ಇದು ತೀರಾ ಮಿತಿ ಮೀರಿದ್ರಿಂದ ನಿನಗೆ ನಿನ್ನ ಗೆಳತಿಗೆ ಕಡೆ ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೋ. ಏಯ್, ನಾನು ಮನಸ್ಸು ಮಾಡಿದ್ರೆ ಇನ್ನು 24 ಗಂಟೆ ಒಳಗೆ ನನ್ನ ಮಗುನ ನನ್ನ ಮನೆಗೆ ತರ್ತೀನಿ. ಇದು ನನ್ನ ಶಕ್ತಿನೂ ಹೌದು, ನನ್ನ ಅಧಿಕಾರನೂ ಹೌದು. ನನ್ನ ಮಗು ಮೇಲೆ ನನಗೆ ಅಧಿಕಾರ ಇರೋದು, ನಿನಗಲ್ಲ ಅಥವಾ ಆ ದೇವಕಿಗಲ್ಲ. ನೀವೇ ಒಳ್ಳೆ ದಾರಿಲಿ ಬರ್ತೀರಿ ಅಂತ ಯೋಚನೆ ಮಾಡಿ ನಾನು ಸುಮ್ಮನಿದ್ದೆ. ಆದ್ರೆ ನೀವು ನನ್ನನ್ನು ಅಡ್ಡ ದಾರಿ ಹಿಡಿಯೋಕೆ ಪ್ರೇರೇಪಣೆ ಕೊಡ್ತಾ ಇದ್ದೀರಿ. ಓಕೆ, ರೈಟ್. ನನಗೂ ಬೇಕಾದಷ್ಟು ದಾರಿಗಳು ಗೊತ್ತಿದೆ. ಇನ್ನು 24 ಗಂಟೆ, ಜಸ್ಟ್ 24 ಅವರ್ಸ್ ನನ್ನ ಮಗು ಯಶೋಧ ಮಡಿಲಲ್ಲಿರುತ್ತೆ. ನೀವು ಹಾಕ್ತಿರೋ ಸವಾಲಿಗೆ ನಾನು ಸವಾಲು ಹಾಕಿ ಗೆಲ್ತೀನಿ. ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಮೈಂಡ್ ಇಟ್. 24 ಗಂಟೆ ಒಳಗೆ ನೀವೇ ಮಗುನ ತಂದು ಒಪ್ಪಿಸಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಅರ್ಥ ಆಯ್ತು ತಾನೆ? ಬೆದರಿಕೆ ಹಾಕ್ತಾನೆ. 24 ಗಂಟೆ ಒಳಗೆ ಮಗುನ ಎತ್ಕೊಂಡು ಹೋಗ್ತಾನಂತೆ. ಅದೇನು ಕಡಲೆಪುರಿ ಅನ್ಕೊಂಡಿದ್ದಾನ? ಇಡಿಯಟ್. ಕಾನೂನು ಇವನೊಬ್ನಿಗೆ ಗೊತ್ತಾ? ಹಲೋ. ಹಲೋ ಸರ್, ನಾನು ಸುನೀತಾ. ಹೇಳಿ ಸುನೀತಾ. ರಘುನಂದನ್ ನನಗೆ ಇವತ್ತು ಫೋನ್ ಮಾಡಿ ಇನ್ನು 24 ಗಂಟೆ ಒಳಗೆ ಮಗುನ ಎತ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ ಸರ್. ಹಾಗೆಲ್ಲ ಮಾಡೋಕ್ಕಾಗಲ್ಲ ಬಿಡಿ. ಆಗಲ್ಲ ಅಂತ ಗೊತ್ತು ಸರ್, ಆದರೆ ಮನೇಲಿ ದೇವಕಿ ಒಬ್ಬಳೇ ಇರ್ತಾಳೆ. ಎಷ್ಟೇ ಆದರೂ ಭಯ ಅಲ್ವಾ? ಒಂದೊಂದ್ಸಲ ಒಳ್ಳೆಯವರು ರಾಕ್ಷಸರ ಥರ ವರ್ತಿಸ್ತಾರೆ. ಹಾಗೆಲ್ಲ ಏನೂ ಆಗಲ್ಲ. ಕಾನೂನಿಲ್ವಾ? ಏನೇ ಆದರೂ ನಮಗೆ ರಕ್ಷಣೆ ಬೇಕು ಸರ್. ಸರಿ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಸರಿ ಸರ್. ಪ್ರೊಟೆಕ್ಷನು? ಆ ಜವಾಬ್ದಾರಿ ನನಗಿರಲಿ. ಥ್ಯಾಂಕ್ ಯು ಸರ್. ದೇವ್ಕಿ, ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅವನೇನು ಮಾಡೋಕ್ಕಾಗಲ್ಲ, ನೀನು ಭಯ ಪಡಬೇಡ.
ಮೇಡಮ್ನವರು ನನ್ನ ನೋಡಿ ಸ್ವಲ್ಪ ಕಾರವಾಗಿ ಮಾತಾಡ್ಬೋದು, ನೀವೇನು ಗಡಿಬಿಡಿ ಆಗ್ಬಿಡಿ. ಹ್ಞೂ ಮೇಡಮ್ ನಮಸ್ಕಾರ. ವಕೀಲ ಸುಧಾಕರ ನಮ್ಮನೆ ಪಾಲ್ಗೆ ಫೂಟ್ಲಾಯಿರಿ. ಏನು ಮತ್ತೆ ನಮ್ಮನೆ ಕಡೆ ನಿನ್ನ ವಕ್ರ ದೃಷ್ಟಿ ಹಾಳು ಮಾಡಕ್ಕೆ ಇನ್ನೇನು ಉಳಿದಿದೆ ಅಂತ ಬಂದಿದ್ಯಾ? ಇನ್ನೂ ಉಳಿದಿರೋ ನಾನು, ನನ್ನ ಸೊಸೆ, ಈ ಮನೆ ಇದನ್ನು ನಾಶ ಮಾಡೋ ತಾಕತ್ತಿದ್ರೆ ತಲೆ ಮೇಲೆ ಆ ಪುಣ್ಯನೂ ಕಟ್ಕೊಳ್ಳೋ. ಮೇಡಮ್, ನನ್ನ ಮೇಲೆ ನಿಮಗೆ ತುಂಬ ಸಿಟ್ಟಿದೆ, ಅದರಲ್ಲೇನು ತಪ್ಪಿಲ್ಲ. ತಪ್ಪು ತಪ್ಪು ನಿನ್ನಂಥ ಫೂಟ್ಲಾಯರ್ ಮೇಲೆ ನನ್ನಂಥ ಯಕಶ್ಚಿ ಥ್ಯಾಂಕ್ಸು ಸಿಟ್ಟು ಮಾಡ್ಕೊಳ್ಳೋದ? ಛೇ, ನನ್ನ ಮಗನ ಖಾಸ ದೋಸ್ತು ಈ ಮನೆನ ಅದ್ಭುತವಾಗಿ ಒಡೆದ ಮನೆ ಮುರುಕ. ತಂದೆ ತಾಯಿಯಿಂದ ಮಗನನ್ನ ಬೇರೆ ಮಾಡಿದ ನೀಚ. ಬಂಗಾರದಂತ ಹುಡುಗಿ ಬಾಳನ್ನ ಧ್ವಂಸ ಮಾಡಿದವ್ ನೀನು. ನಿನ್ನಂಥವನ್ ಬಂದಾಗ ಬೆಳ್ಳಿ ಚೊಂಬಲಿ ಹಾಲು ತಗೊಂಡು ಬಂದು ನಿನ್ನ ಪಾದಗಳನ್ನ ತೊಳಿಬೇಕು. ಆದ್ರೆ ಏನ್ ಮಾಡ್ಲಿ, ಬೆಳ್ಳಿ ಚೊಂಬನ್ ಕಂಡೋರ್ ಪಾಲ್ ಮಾಡ್ಬಿಟ್ಟಿಯಲ್ಲ, ಹಾಲಿಗೆ ಹುಳಿ ಹಿಂಡ್ಬಿಟ್ಟಿಯಲ್ಲ. ಮೇಡಮ್, ಮುಚ್ಚು ಬಾಯಿ. ಇನ್ನೊಂದ್ಸತಿ ಮೇಡಮ್ ಅಂತನ್ಬೇಡ. ಅದೆಲ್ಲ ಆಗ ನನ್ನ ಮಗನ ಜೊತೆ ಅವನ ಗೆಳೆಯನಾಗಿ ನಮ್ಮ ಮನೆಗೆ ಬರ್ತಿದ್ಯಲ್ಲ ಆಗ. ಈಗ ನಿನ್ನ ಪಾಲಿಗೆ ನಾನು ಬರೀ ರಾಜೇಶ್ವರಿ ಮಾತ್ರ. ನಿನ್ನ ನಡುವೆ ಯಾವ ಪರಿಚಯನೂ ಇಲ್ಲ, ಯಾವ ಸಂಬಂಧ, ಪ್ರೀತಿ, ವಿಶ್ವಾಸ ಏನೂ ಇಲ್ಲ. ಹಳೆ ವಿಷಯ ಅಲ್ಲ, ಈಗ ಯಾಕೆ ಹೇಳಿ? ಯಾವುದೋ ಹಳೆ ವಿಷಯ? ನನ್ನ ಮಗ ಬದುಕಿರೋ ಹಾಗೆ ನನ್ನ ಸೊಸೆನ ವಿಧವೆ ಮಾಡಿಬಿಟ್ಟೆ ನೀನು. ಇರೋ ಒಬ್ಬ ಮಗನ್ನ ಆ ಯಶೋದ ಕೈಗೆ ಒಪ್ಸಿ ನನ್ನನ್ನು ಶಾಶ್ವತವಾಗಿ ಮಕ್ಕಳಿಲ್ದೇ ಇರೋ ಹಾಗೆ ಮಾಡಿಬಿಟ್ಟೆ ನೀನು. ಅಷ್ಟು ಗಟ್ಟುಮುಟ್ಟಾಗಿದ್ದು ನನ್ನ ಯಜಮಾನ್ರು ಮಗನ್ ಕೊರಗಲ್ ಸಾಯೋ ಹಾಗೆ ಮಾಡಿದೆ ನೀನು. ಹಾಂ ಅಂಕಲ್, ಮಗ ಮನೆ ಬಿಟ್ಟು ಹೋದ್ 1.5 ವರ್ಷಕ್ಕೆ ಅದೇ ಕೊರಗಲ್ಲ ತೀರ್ಕೊಂಡ್ಬಿಟ್ರು. ಸತ್ರು ನನ್ನ ಮಗನಿಗೆ ಹೇಳ್ಬೇಡ ಅಂತ ಹೇಳಿದ್ರು. ಸಾವಿನ ನನಗ್ ತಾನೆ. ಬಿಡ,
ಅದೆಲ್ಲ ಹಳೆ ವಿಷಯ. ಬದುಕಿರೋ ಈ ರಾಜೇಶ್ವರಿ ಮನಸ್ಸು ಹಳೇದೆ. ಆದ್ರೆ ಅದರೊಳಗೆ ನೀನು ಆ ಯಶೋದ ಮಾಡಿರೋ ಗಾಯ, ಅದರಲ್ಲಿ ಇನ್ನು ರಕ್ತ ಜಿನುಗ್ತಾನೆ ಇದೆ. ಒಂದಲ್ಲ ಎರಡಲ್ಲ, ಗಾಯಗಳ ಸರಮಲೆನೇ ಮಾಡ್ಬಿಟ್ಟಿದ್ದೀರಾ ನೀವು. ರಘು ಮನೆ ಬಿಟ್ಟು ಹೋದ್ 1 ತಿಂಗಳಲ್ಲಿ ಅವರಪ್ಪ ಅವನನ್ನು ಒಂದ್ಸತಿ ಮನೆ ಕರ್ಕೊಂಡು ಮತ್ತೆ ನಿನ್ನ ಹತ್ರ ಎಷ್ಟು ಸತಿಗೆ ಹೋಗಿರಿದ್ರು. ಆಗ ನೀ ಏನ್ ಹೇಳಿ ಕಳಿಸ್ದೆ ನೆನ್ಪಿದ್ಯಾ? 10 ವರ್ಷದ ಮೇಲಾಯ್ತಲ್ಲ, ನೆನಪಿರಲ್ಲ. ಒಂದು ಸರ್ತಿ ನಿಮ್ಮ ಮನೆಗೆ ರಘು ಬಂದ್ಬಿಟ್ರೆ ವಾಪಸ್ ಕಳಿಸ್ಕೊಡ್ತೀರಿ ಅನ್ನೋ ಗ್ಯಾರಂಟಿ ಏನು ಅಂತ ನಿನ್ನ ವಕೀಲತನದ ಪಾಯಿಂಟ್ ಅಂಟಿಸ್ಬಿಟ್ಟೆ. ಅದಕ್ಕೆ ಆ ಯಶೋದ ಅವಳು ದನಿಗುಡ್ಸಿದ್ಲು. ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ ಮೇಡಮ್. ಏಯ್, ಹೇಳು, ನಿನ್ನ ಲಾಯರ್ಗಿರಿ ಭಾಷೆಲ್ಲ ಹೇಳು, ನಾನು ಅರ್ಥ ಮಾಡ್ಕೋತೀನಿ. ರಘುನ ಈ ಮನೆಯಿಂದ ದೂರ ಮಾಡಿದ 1.5 ತಿಂಗಳಲ್ಲೇ ನೀನು ಒಂದು ಕಾಗದ ಕಳಿಸಿದ್ದೆ. ರಘುವಿನ ಮದುವೆ ಸರ್ಟಿಫಿಕೇಟ್ ಅದರ ಜೊತೆಗಿತ್ತು. ಇದು ಕಾನೂನುಬದ್ಧವಾದ ಮದುವೆ, ಇದನ್ನ ಮುರಿಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಲಾಯರ್ಗಿರಿ ಧಿಮಾಕಿಂದ ಕಳಿಸಿದ್ದೆ ಅಲ್ವಾ ನೀನು? ನಿನ್ನ ಫೇಮಸ್ ಕ್ರಿಮಿನಲ್ ಲಾಯರ್ ವೆಂಕಟಾಚಲಯ್ಯನವ್ರ ಹತ್ರ ಕಳಿಸಿದ್ದೆ ರಘುವಿನ ತಂದೆ. ಅದನ್ನು ಮರೆತು ನಮಗೆ ನೀನು ಕಾನೂನಿನ ಉತ್ತರ ಕೊಟ್ಟಿದ್ದೆ. ಆಗಿನ್ನು ನೀನು ಫೈಲ್ ಹಿಡ್ಕೊಂಡು ನಿನ್ ಸೀನಿಯರ್ ಲಾಯರ್ ಹಿಂದಿಯಿಂದ ತಿರುಗಾಡ್ತಿದ್ದೆ. ನೆಟ್ಟಿಗೆ ಇನ್ಶರ್ಟ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಬಹುಶಃ ಹೆತ್ತವರಿಂದ ರಘುನ್ ದೂರ ಮಾಡಿದ್ದೆ ನಿನ್ನ ಲಾಯರ್ಗಿರಿ ಏಣಿಯ ಮೊದಲನೇ ಮೆಟ್ಲು ಅಂತ ಕಾಣುತ್ತೆ. ತಪ್ಪಾಯ್ತು ಅಂತ ಹರಕೆ ಹೊತ್ಕೊಳ್ಳೋಕ್ಕೂ ನೀನು ಯೋಗ್ಯ ಅಲ್ಲ. ಅಮ್ಮ, ನಾನು ವಿದ್ಯಾಧರ್ ಹಳೆಬೀಡಂತ ಸಂಸ್ಕೃತ ಲೆಕ್ಚರರು. ನಿಮಗೆ ನನ್ನ ಪರಿಚಯ ಇಲ್ಲ. ನೀವು ರಘು ತಾಯಿ ಅಂತ ಗೊತ್ತಾಗಿ ನಿಮ್ಮ ಸಹಾಯ ಕೇಳಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಈ ವಕೀಲನ ಜೊತೆ ಮಾಡ್ಕೊಂಡು ಹೌದು, ನಿಮ್ಮನ್ನ ಭೇಟಿ ಆಗಬೇಕಾಗಿತ್ತು. ನಮ್ಮ ಸಮಸ್ಯೆಗೆ ನೀವು ಮಾತ್ರ ಪರಿಹಾರ ಕೊಡೋಕೆ ಸಾಧ್ಯ ಅಂತ ಇವರೇ ಹೇಳಿದ್ದು. ನಾವೆಲ್ಲ ಇವನ್ ಮಾತನ್ನ ನಂಬಿ ಹಾಳಾದ್ವು. ಈಗ ನೀವು ನಂಬಿದ್ದೀರಾ? ಆ ದೇವರೇ ಕಾಪಾಡಬೇಕು. ನಿಮಗೆ ನನಗೆ ಬೈಯೋ ಹಕ್ಕಿದೆ. ನಾನು ನಿಮ್ಮ ಮನೆಗೆ ನಿಮ್ಮ ಮಗನ ಸ್ನೇಹಿತನಾಗಿ ಬಂದೆ. ನೀವು ನನಗೆ ನಿಮ್ಮ ಮಗನ ಥರ ಪ್ರೀತಿನೂ ಕೊಟ್ರಿ. ನಾನು ನನ್ನ ಎದೆ ಮುಟ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಮಗನ ಸ್ನೇಹಿತ ಅಂತ ನಾನು ಸಹಾಯ ಮಾಡಿದೆ ವಿನಃ ನಿಮಗೆ ನಾನು ದ್ರೋಹ ಬಗ್ದಿಲ್ಲ. ದ್ರೋಹ ಆಗೋ ಅಂಥ ಸಹಾಯ ಮಾಡಿದೆ. ಭೇಷ್ ವಕೀಲಪ್ಪ, ಇಲ್ಲೂ ನೀನು ಲಾಯರ್ಗಿರಿ ತೋರಿಸ್ಬಿಟ್ಟೆ. ಬಾಮ್ಮ ಇಲ್ಲಿ.